ಹರಿ ಓಂ. ಸುಪ್ರಭಾತಂ. ಗೀತಾ ಪಠಣದ ಈ ವರ್ಗಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಮೊದಲು ಪರಮಾತ್ಮನ ಪ್ರಾರ್ಥನೆಯೊಂದಿಗೆ ಈ ಪಠಣ ವರ್ಗವನ್ನ ಪ್ರಾರಂಭಿಸೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಆ ಕರುಣಾಮಯ್ಯಾದ ಮಾಧವನ ಚರಣಾರವಿಂದಗಳಿಗೆ ನಮಸ್ಕರಿಸಿ ಇಂದಿನ ಈ ಭಗವದ್ಗೀತೆಯ ವರ್ಗವನ್ನ ಪ್ರಾರಂಭಿಸೋಣ. ಭಗವದ್ಗೀತೆಯಲ್ಲಿ ಈಗ 2ನೇ ಅಧ್ಯಾಯ ಮುಗಿದು 3ನೇ ಅಧ್ಯಾಯವನ್ನ ನಾವು ಓದ್ತಾ ಇದ್ದೇವೆ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ನಿಷ್ಕಾಮ ಕರ್ಮಯೋಗವನ್ನ ಮತ್ತೆ ಜ್ಞಾನಯೋಗದ ಕೆಲವು ವಿಚಾರಗಳನ್ನ, ಸಾಂಖ್ಯರ ಜ್ಞಾನಯೋಗದ ವಿಚಾರಗಳನ್ನ ಹೇಳಿಕೊಟ್ಟಿದ್ದಾನೆ. ಸ್ಥಿತಪ್ರಜ್ಞನಾಗಿ ನೀನು ಕರ್ತವ್ಯವನ್ನ ಪೂರೈಸು, ಮತ್ತೆ ನಿಷ್ಕಾಮ ಕರ್ಮಯೋಗವನ್ನ ಹೇಳ್ತಾ ಇದ್ದಾನೆ. ನೀನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ತವ್ಯವನ್ನ ಪೂರೈಸು, ಅಂದ್ರೆ ನೀನು ನಿನ್ನ ಗುರಿಯನ್ನ ಮುಟ್ತಾ ಇದೀಯಾ, ಸಾಧನೆಯ ಗುರಿಯನ್ನ ಮುಟ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾನೆ. ಈ 3ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ನನಗೆ ಸಂದೇಹ ಉಂಟಾಗ್ತಾ ಇದೆ. ನೀನು ಹಿಂದೆ 2ನೇ ಅಧ್ಯಾಯದಲ್ಲಿ ಎರಡನ್ನೂ ಹೇಳಿಕೊಟ್ಟೆ. ಜ್ಞಾನಯೋಗ ಅನುಷ್ಠಾನಕ್ಕೆ ತೆಗೆದುಕೋ, ಬುದ್ಧಿಯನ್ನ ನಿಯಂತ್ರಣದಲ್ಲಿಟ್ಟುಕೋ, ಸಂಯಮದಲ್ಲಿಟ್ಟುಕೊಂಡು ಕಾರ್ಯವನ್ನ ಪೂರೈಸು ಅಂತ ಹೇಳಿದೆ. ಅದರಿಂದ ನಿನಗೆ ಕರ್ಮ ಬಂಧನ ಉಂಟಾಗುವುದಿಲ್ಲ ಅಂತ ಹೇಳಿದೆ. ಅದೇ ರೀತಿ ನಿಷ್ಕಾಮವಾಗಿ ಕರ್ಮವನ್ನ ಪೂರೈಸು, ನಿನ್ನ ಕರ್ತವ್ಯವನ್ನ ಬಿಡಬೇಡ ಅಂತ ಹೇಳಿದೆ. ಈ ರೀತಿ ಹೇಳಿ ಜ್ಞಾನವೇ ಶ್ರೇಷ್ಠವಾದದ್ದು, ಬುದ್ಧಿ ಯೋಗ ಶ್ರೇಷ್ಠವಾದದ್ದು ಅಂತ ಹೇಳಿ ಈಗ ನನಗೆ ಯಾಕೆ ಈ ಒಂದು ಯುದ್ಧ ಮಾಡಲು ಪ್ರೇರೇಪಿಸ್ತಾ ಇದೀಯಾ? ಈ ಭಯಂಕರವಾದ ಯುದ್ಧ ಕರ್ಮ ನನಗೆ ಬೇಕಾಗಿಲ್ಲ ಅಂತ ಮತ್ತೆ ತನ್ನ ಅದೇ ವಿಚಾರವನ್ನ, ಹಿಂದಿನ ವಿಚಾರವನ್ನ ಮುಂದಿಡ್ತಾ ಇದ್ದಾನೆ. ಮತ್ತೆ ನನಗೆ ಸಂದೇಹ ಉಂಟಾಗ್ತಾ ಇದೆ, ನನ್ನ ಮನಸ್ಸು ಸಂದಿಗ್ಧಗೊಳ್ತಾ ಇದೆ, ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ. ಬುದ್ಧಿಯೋಗ ಶ್ರೇಷ್ಠವೋ ಅಥವಾ ಕರ್ಮಯೋಗ ಶ್ರೇಷ್ಠವೋ? ಜ್ಞಾನಯೋಗವನ್ನು ಅನುಸರಿಸ್ಲೋ ಅಥವಾ ನೀನು ಹೇಳ್ತಾವ ಈ ಕರ್ಮಯೋಗನ ಅನುಸರಿಸ್ಲೋ? ನನ್ನ ಮನಸ್ಸು ಸಂದಿಗ್ಧಗೊಳ್ತಾ ಇದೆ, ಏನು ಮಾಡಲಿ? ನೀನೇ ದಾರಿ ತೋರಿಸ್ಬೇಕು, ನೀನೇ ನನಗೆ ಇಲ್ಲಿ ಶ್ರೇಯಸ್ಸನ್ನ ಉಂಟು ಮಾಡಬೇಕು, ನನಗೆ ಯಶಸ್ಸನ್ನು ನೀನೇ ದಯಪಾಲಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅದೇ 2ನೇ ಶ್ಲೋಕದಲ್ಲಿ ನೋಡಿದ್ದೇವೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಸಿ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯ ಅಹಂ ಆಪ್ನುಯಾಂ. ವ್ಯಾಮಿಶ್ರೇಣ ವಾಕ್ಯೇನ, ವ್ಯಾಮಿಶ್ರ ಸಂದಿಗ್ಧವಾದದ್ದು, ಎರಡೆರಡು ಅರ್ಥದಿಂದ ಕೂಡ್ಕೊಂಡಿದ್ದು. ಅಂಥ ನಿನ್ನ ಮಾತಿನಿಂದ ಮೇ ಬುದ್ಧಿ ಮೋಹಯಸಿ, ನನ್ನ ಬುದ್ಧಿಯನ್ನ ಭ್ರಮೆಗೊಳಿಸ್ತಾ ಇದೆಯಾ, ನನ್ನ ಬುದ್ಧಿಗೆ ಮೋಹ ಕವಿತಾ ಇದೆ, ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ನನಗೆ. ತದ್ ಏಕಂ ವದ ನಿಶ್ಚಿತ್ಯ, ಆದ್ರಿಂದ ಒಂದು ನಿಶ್ಚಯ ಮಾಡಿಕೊಂಡು, ನಿರ್ಧಾರ ಮಾಡಿಕೊಂಡು ನನಗೆ ಹೇಳು. ಏನ ಅಹಂ ಶ್ರೇಯ ಆಪ್ನುಯಾಮ್, ಯಾವುದರಿಂದಾಗಿ ನಾನು ಶ್ರೇಯಸ್ಸನ್ನ ಪಡೆಯಬಲ್ಲೆ, ನನ್ನ ಜೀವನದಲ್ಲಿ ಯಶಸ್ಸನ್ನ ಪಡೆಯಬಲ್ಲೆ, ಶ್ರೇಯಸ್ಸನ್ನ ಪಡೆಯಬಲ್ಲೆ, ಈ ಒಂದು ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನ ಸಾಧಿಸಬಲ್ಲೆ. ಯಾವುದು ಇದು ಮಾಡ್ಲಾನು? ನನಗೆ ಸಂದಿಗ್ಧತೆ ಉಂಟಾಗ್ತಾ ಇದೆ, ನೀನೇ ಹೇಳಬೇಕು, ನೀನೇ ದಾರಿ ತೋರಿಸ್ಬೇಕು, ನನ್ನನ್ನು ಉದ್ಧರಿಸ್ಬೇಕು ಅಂತ ಕೃಷ್ಣನಿಗೆ ಅರ್ಜುನ ಕೇಳಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಕೃಷ್ಣನ ತನ್ನ ಗುರು ಅಂತ ನಂಬಿ ಸಂಪೂರ್ಣ ಶರಣಾಗತಿಯನ್ನು ಪಡೆದುಕೊಂಡಿದ್ದಾನೆ ಅರ್ಜುನ. ಅದಕ್ಕಾಗಿ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಆಗ 3ನೇ ಶ್ಲೋಕ ನಾವು ಈಗ ನೋಡ್ಬೇಕಾದದ್ದು. ಅಥ ತೃತೀಯೋಧ್ಯಾಯ ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಲೋಕೇಸ್ಮಿನ್, ಲೋಕೆ ಅಸ್ಮಿನ್ ಅಲ್ಲಿ ಸಂಧಿಯಾಗಿದೆ. ಲೋಕೆ ಅಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ಅನಘ, ಅಲ್ಲಿ ಮಯಾ ಅನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅರ್ಜುನ ಪ್ರಶ್ನೆ ಕೇಳಿದ್ದಕ್ಕೆ ಕೃಷ್ಣ ಇಲ್ಲಿ ಉತ್ತರಿಸಿ ಅವನಿಗೆ ಸಮಾಧಾನ ಪಡಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಇಲ್ಲಿ ಅನಘ ಅಂತ ಸಂಬೋಧಿಸ್ತಾ ಇದ್ದಾನೆ. ಪಾಪರಹಿತನಾದವನೇ. ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪ ಇಲ್ಲದೆ ಇರುವವನು. ನಿನ್ನಲ್ಲಿ ಯಾವ ಕೆಟ್ಟ ಯೋಚನೆ ಇಲ್ಲ, ಕೆಟ್ಟ ವಿಚಾರ ಇಲ್ಲ, ನೀನು ಅನಘ, ಪಾಪರಹಿತನಾದವನೇ ಅರ್ಜುನನೇ. ಪುರ ಅಂದ್ರೆ ಹಿಂದಕ್ಕೆ, ಮೊದಲೇ, ಇದೊಂದು ಅವ್ಯಯ. ಪುರ ಈ ಮೊದಲೇ ಮಯಾ ಪ್ರೋಕ್ತ, ನನ್ನಿಂದ ಹೇಳಲ್ಪಟ್ಟಿವೆ. ಮಯಾ ಪ್ರೋಕ್ತ ನನ್ನಿಂದ ಹೇಳಲ್ಪಟ್ಟಿದೆ. ಪ್ರೋಕ್ತ ಅಂದ್ರೆ ಹೇಳಲ್ಪಟ್ಟಿದೆ. ಉಕ್ತ, ಪ್ರೋಕ್ತ
ಲೋಕೆ ಅಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ. ಅಸ್ಮಿನ್ ಲೋಕೆ, ಈ ಜಗತ್ತಿನಲ್ಲಿ, ದ್ವಿವಿಧ ನಿಷ್ಠಾ, ದ್ವಿವಿಧ ಎರಡು ರೀತಿಯ, ಎರಡು ಪ್ರಕಾರಗಳ ನಿಷ್ಠಾ, ನಿಷ್ಠೆಯು, ಭಕ್ತಿಯು, ಶ್ರದ್ಧೆಯು, ನಿಷ್ಠೆಯು, ಎರಡು ಬಗೆಯ ಶ್ರದ್ಧೆ ನಿಷ್ಠೆ ನನ್ನಿಂದ ಮೊದಲೇ ಹೇಳಲ್ಪಟ್ಟಿದೆ. ಈ ಜಗತ್ತಿನಲ್ಲಿ ಎರಡು ಮಾರ್ಗಗಳಿವೆ, ಭಗವಂತನನ್ನ ಸೇರಲು ಎರಡು ಮಾರ್ಗಗಳಿವೆ, ಎರಡು ನಿಷ್ಠೆಗಳಿವೆ, ಎರಡು ಶ್ರದ್ಧಾ ಮಾರ್ಗಗಳಿವೆ ಎನ್ನುವುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಯಾವ ಎರಡು ಮಾರ್ಗ? ಅದ್ರ ಮುಂದುವರೆಸು ಹೇಳ್ತಾ ಇದ್ದಾನೆ. ಮುಂದುವರೆದು ಸಾಂಖ್ಯಾನಾಂ ಜ್ಞಾನ ಯೋಗೇನ ಯೋಗಿನಾಂ ಕರ್ಮಯೋಗೇನ. ಸಾಂಖ್ಯಾನಾಂ, ಸಾಂಖ್ಯರ, ಜ್ಞಾನ ಯೋಗೇನ, ಜ್ಞಾನ ಯೋಗದಿಂದ. ಇನ್ನೊಂದು ಯಾವ್ದಿರ್ಲಿ, ಯೋಗಿನಾಂ ಕರ್ಮಯೋಗೇನ, ಯೋಗಿಗಳ, ಭಕ್ತರ, ಯೋಗದಿಂದ ಕೂಡ್ಕೊಂಡಂತವರಿಗೆ ಕರ್ಮಯೋಗೇನ, ಕರ್ಮಯೋಗದ ಮೂಲಕ. ಈ ಎರಡೂ ಮಾರ್ಗದಿಂದ ಪರಮಾತ್ಮನನ್ನ ಸೇರಬಹುದು. ಎರಡು ನಿಷ್ಠಾ ಮಾರ್ಗಗಳಾಗಿವೆ. ಎರಡನ್ನೂ ಹೇಳಿದ್ದೇನೆ ನಾನು, ಮೊದಲೇ ಹೇಳಿಕೊಟ್ಟಿದ್ದೇನೆ ನಿಮಗೆ. ಮೊದಲೇದ್ದು ಸಾಂಖ್ಯರ ಜ್ಞಾನ ಯೋಗ ಅಂತ ಹೇಳ್ತಾ ಇದ್ದಾರೆ. ಅದು ಸಾಂಖ್ಯರ ಒಂದು ತತ್ವ. ಇಲ್ಲಿ ಸಾಂಖ್ಯರು, ಇಲ್ಲಿ 6 ದಾರ್ಶನಿಕರಲ್ಲಿ ಒಂದು ಸಿದ್ಧಾಂತ. ಇದು 6 ದರ್ಶನಗಳು ಪ್ರಸಿದ್ಧವಾಗಿವೆ. ಅದರಲ್ಲಿ ಅದೇ ಈ ಸಾಂಖ್ಯರದು ಕೂಡ ಒಂದು ಮಹತ್ವವಾದ್ದಾಗಿದೆ, ಪ್ರಾಚೀನವಾದದ್ದು. ಆಮೇಲೆ ನ್ಯಾಯ, ವೈಶೇಷಿಕ, ವೇದಾಂತ ಎಲ್ಲ ಬರ್ತಾ ಇದೆ, ಮೀಮಾಂಸ. ಈ ರೀತಿಯಾಗಿ ಇಲ್ಲಿ ಸಾಂಖ್ಯರ ತತ್ವ ಕಪಿಲ ಮಹರ್ಷಿಯಿಂದ ಪ್ರಣೀತವಾದದ್ದು, ಪ್ರಾರಂಭಿಸಲ್ಪಟ್ಟಿದ್ದು ಈ ಸಾಂಖ್ಯ ತತ್ವ. ಇದರಲ್ಲಿ ಕೂಡ 24 ತತ್ವಗಳು ಬರ್ತಾ ಇದೆ ಸಾಂಖ್ಯರ ಪ್ರಕಾರ. ಅದರಲ್ಲಿ ಜ್ಞಾನಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆ. ಅಂದ್ರೆ ಈ ಜೀವಾತ್ಮ ಮತ್ತೆ ಪರಮಾತ್ಮ ಅಥವಾ ಈ ಶರೀರ ಯಾವ ರೀತಿ ಜಡವಾದದ್ದು, ಕ್ಷಣವಿಧ್ವಂಸಿ, ಅದನ್ನೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಾಂಖ್ಯದಲ್ಲಿ ಕೂಡ ಜೀವಾತ್ಮ, ಚೈತನ್ಯ ರೂಪಿ ಆತ್ಮ ಅಮರವಾದದ್ದು. ಮತ್ತೆ ಇಲ್ಲಿ ಪ್ರಕೃತಿ ಪುರುಷ, ಆ ವಿಚಾರ ಹೇಳಲ್ಪಡ್ತಾ ಇದೆ ಸಾಂಖ್ಯರಲ್ಲಿ. ಪ್ರಕೃತಿ ಪುರುಷ, ಪ್ರಕೃತಿಯಿಂದ ಎಲ್ಲ ಸೃಷ್ಟಿಯಾಗ್ತಾ ಇದೆ. ಪುರುಷ ಇಲ್ಲಿ ಸಾಕ್ಷೀಭೂತನಾಗಿರ್ತಾ ಇದ್ದಾನೆ. ಎಲ್ಲ ಒಂದು ಪ್ರೇರಣೆ ಕೊಡುವವನು, ಶಕ್ತಿ ಕೊಡುವವನು ಪುರುಷ. ಆದ್ರೆ ಸೃಷ್ಟಿ ಕಾರ್ಯ ಆಗುವುದು ಪ್ರಕೃತಿಯಿಂದ ಅಂತ ಕಪಿಲ ಮಹರ್ಷಿಯಿಂದ ಸಾಧಿಸಲ್ಪಟ್ಟಂತಹ ಅದೊಂದು ದರ್ಶನ, ಅದೊಂದು ತತ್ವ, ವಿಚಾರಗಳು. ಸಾಂಖ್ಯರ ಪ್ರಕಾರ ಜ್ಞಾನ ಯೋಗಕ್ಕೆ ಪ್ರಾಧಾನ್ಯತೆ. ಅಂದ್ರೆ ಆತ್ಮದ ವಿಚಾರವಾಗಿ ಅಲ್ಲಿ ಒಂದು ವಿಶ್ಲೇಷಣಾತ್ಮಕವಾಗಿ, ವೈಜ್ಞಾನಿಕವಾಗಿ ಅಲ್ಲಿ ವಿವರಿಸಲ್ಪಟ್ಟಿದೆ. ಪ್ರಾರಂಭದಲ್ಲಿ ಯಾವ ರೀತಿ ಈಗ ಐಟಮ್ಸ್ ನಿಂದ, ಜೀವದಿಂದ ಸೃಷ್ಟಿಯಾಗ್ತಾ ಇದೆ, ಅದೇ ರೀತಿ ಒಂದು ವಿಚಾರಗಳನ್ನ ಸಾಂಖ್ಯರಲ್ಲಿ ಕಾಣ್ತಾ ಇದ್ದೇವೆ. ಆ ಒಂದು ಅಣುಗಳಿಂದ ಯಾವ ರೀತಿ ಸೃಷ್ಟಿಯಾಗ್ತಾ ಇದೆ. ಪ್ರಕೃತಿ ಪುರುಷ, ಪುರುಷ ಜಡ ಅಂದ್ರೆ ಪುರುಷ ಸಾಕ್ಷೀಭೂತರಾಗಿರ್ತಾ ಇದ್ದಾನೆ, ಪ್ರಕೃತಿಯಿಂದ ಸೃಷ್ಟಿಯಾಗ್ತಾ ಇದೆ. ಆ ಒಂದು ವಿಚಾರದಲ್ಲಿ ಜ್ಞಾನದ ಬಗ್ಗೆ, ಆ ಆತ್ಮದ ಬಗ್ಗೆ ಒಂದು ವಿವರಣಾತ್ಮಕವಾದ ಉಲ್ಲೇಖಗಳು ಬರ್ತಾ ಇವೆ. ಅದಕ್ಕಾಗಿ ಅದೊಂದು ಮಾರ್ಗ. ಆ ಜ್ಞಾನ ಯೋಗದಿಂದಲೂ ಕೂಡ ನಾವು ಪರಮಾತ್ಮನನ್ನ ಸೇರಬಹುದು. ಮತ್ತೆ ಯೋಗಿನಾಂ ಕರ್ಮಯೋಗೇನ, ಯೋಗಿಗಳ, ಸಾಧಕರ ಕರ್ಮಯೋಗದಿಂದ. ಇದು ಕರ್ಮಯೋಗ, ಅದನ್ನೇ ಹೇಳಿದ್ದಾನೆ. ನಿಷ್ಕಾಮ ಕರ್ಮಯೋಗ, ಕರ್ತವ್ಯವನ್ನ ಪೂರೈಸುವುದು, ಫಲಾಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನ ಪೂರೈಸುವುದೇನಿದೆ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿ, ಫಲಾಪೇಕ್ಷೆ ಇಲ್ಲದೆ ಸ್ಥಿತಪ್ರಜ್ಞನಾಗಿ ಕರ್ಮವನ್ನ ಪೂರೈಸಿದರೆ ಅದು ಕೂಡ ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗ್ತಾ ಇದೆ. ಆ ಮಾರ್ಗವು ಕೂಡ. ಎರಡನ್ನು ನಾನು ಹೇಳಿಕೊಟ್ಟಿದ್ದೇನೆ. ಎರಡೂ ಮಾರ್ಗಗಳು ನಿಷ್ಠಾ, ಶ್ರದ್ಧೆಯ ಮಾರ್ಗಗಳೇ. ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ. ಅಸ್ಮಿನ್ ಲೋಕೆ ದ್ವಿವಿಧ ನಿಷ್ಠಾ ಪುರಾ ಮಯಾ ಪ್ರೋಕ್ತ. ಅಸ್ಮಿನ್ ಲೋಕೆ, ಈ ಜಗತ್ತಿನಲ್ಲಿ ದ್ವಿವಿಧ ನಿಷ್ಠಾ, ಎರಡು ರೀತಿಯ ನಿಷ್ಠೆಗಳು, ಎರಡು ರೀತಿಯ ಭಗವಂತನ ಸಾಧಿಸುವ ಮಾರ್ಗಗಳು ಮಯಾ ಪ್ರೋಕ್ತ ಪುರ, ನನ್ನಿಂದ ಮೊದಲೇ ಹೇಳಲ್ಪಟ್ಟಿವೆ. ಅನಘ, ಎಲೆ ಪಾಪರಹಿತನಾದವರಿಂದ ಅರ್ಜುನಿಗೆ ಸಂಬೋಧಿಸಿ ಹೇಳ್ತಾ ಇದ್ದಾನೆ. ಸಾಂಖ್ಯಾನಾಂ ಜ್ಞಾನ ಯೋಗೇನ, 2ನೇ ಅಧ್ಯಾಯದಲ್ಲಿ ಈ 39ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅವನು. ಏಷಾತೇ ಅಭೀತ ಸಾಂಖ್ಯೆ ಬುದ್ಧಿರ್ ಯೋಗೇ ತು ಇಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಅಲ್ಲಿ ಸಾಂಖ್ಯೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಸಾಂಖ್ಯ ಯೋಗವನ್ನ ಹೇಳಿಕೊಟ್ಟಿದ್ದೇನೆ, ಜ್ಞಾನ ಯೋಗವನ್ನ. ಇದನ್ನ ಮಾಡ್ಕೊಂಡು ಹೋದರೆ ನಿನ್ಗೆ ಕರ್ಮ ಬಂಧನ ಉಂಟಾಗುವುದಿಲ್ಲ.
ಜ್ಞಾನ ಯೋಗದಿಂದ ಮಾಡ್ತಾ ಹೋದ್ರೆ ನಿನಗೆ ಕರ್ಮ ಬಂಧನ ಉಂಟಾಗುವುದಿಲ್ಲ. ಕರ್ಮಬಂಧಂ ಪ್ರಹಸ್ಯಸಿ, ಅದನ್ನ ಬಿಟ್ಬಿಡ್ತಾ ಇದೆಯಾ ಅಂತ ಅಲ್ಲಿ ಸಾಂಖ್ಯರ ಜ್ಞಾನ ಯೋಗವನ್ನು ಹೇಳಿಕೊಟ್ಟಿದ್ದಾನೆ, ಕರ್ಮದ ಬಗ್ಗೆಯೂ ಹೇಳಿದ್ದಾನೆ. ಅದಕ್ಕಾಗಿ ಈ ರೀತಿ ಎರಡನೇ ಅಧ್ಯಾಯದಲ್ಲಿ ಹೇಳಿಕೊಟ್ಟಿದ್ದಾರೆ. ನಾನು ಎರಡನ್ನೂ ಹೇಳಿದ್ದೇನೆ ಅಂತ ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಕರ್ಮಯೋಗ ಒಂದು, ಜ್ಞಾನ ಯೋಗ ಒಂದು, ಮುಂದೆ ಭಕ್ತಿ ಯೋಗ ಅಂತ ಅದು ಬರ್ತಾ ಇದೆ. ಈಗ ಇವೆರಡರ ಬಗ್ಗೆ ಹೇಳ್ತಾ ಇದ್ದಾನೆ. ಇವೆರಡೂ ಮಾರ್ಗಗಳು ಪರಮಾತ್ಮನನ್ನು ಸೇರುವಂತಹ ಮಾರ್ಗಗಳು, ನಿಷ್ಠಾ ಮಾರ್ಗಗಳು, ಶ್ರದ್ಧೆಯ ಮಾರ್ಗಗಳು. ಸಾಂಖ್ಯಾನಾಂ ಜ್ಞಾನ ಯೋಗೇನ ಯೋಗಿನಾಂ ಕರ್ಮಯೋಗೇನ. ಸಾಂಖ್ಯರ ಜ್ಞಾನ ಮಾರ್ಗದಿಂದ ಮತ್ತು ಯೋಗಿಗಳ ಸಾಧಕರ ಭಕ್ತರ ಕರ್ಮಯೋಗದಿಂದ, ಈ ಎರಡೂ ಮಾರ್ಗದಿಂದ ಪರಮಾತ್ಮನನ್ನು ಸೇರಬಹುದು. ಎರಡೂ ನಿಷ್ಠಾ ಮಾರ್ಗಗಳಾಗಿವೆ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. 4ನೇ ಶ್ಲೋಕ. ನ ಕರ್ಮಣಾಂ ಅನಾರಂಭೈ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಾಸನಾದೇವಂ ಸಿದ್ಧಿಂ ಸಮಧಿಗಚ್ಚತಿ. ನ ಕರ್ಮಣಾಂ ಅಲ್ಲಿ ಬಿಡಿಸ್ಬೇಕು, ಅನಾರಂಭೈಹಿ, ನ ಕರ್ಮಣಾಂ ಅನಾರಂಭೈಹಿ ನೈಷ್ಕರ್ಮ್ಯಂ ಪುರುಷಃ ಅಶ್ನುತೆ ನ ಚ ಸನ್ಯಾಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ಮುಂದುವರೆದು ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಇಲ್ಲಿ. ಪುರುಷ ಮನುಷ್ಯನು, ಪುರುಷನು ಕರ್ಮಣಾಂ ಕಾರ್ಯಗಳ, ಕರ್ಮನ್ ಕರ್ತವ್ಯ ಕಾರ್ಯ, ಕರ್ಮಣಾಂ ಕಾರ್ಯಗಳ, ಅನಾರಂಭೈಹಿ ಮಾಡದೇ ಇರುವುದರಿಂದ, ಆರಂಭ ಅಂದ್ರೆ ಪ್ರಾರಂಭ ಮಾಡುವುದು, ಅನಾರಂಭೈಹಿ ಪ್ರಾರಂಭ ಮಾಡದೇ ಇರುವುದರಿಂದ, ಕರ್ಮಣಾಂ ಅನಾರಂಭೈಹಿ ಕರ್ಮಗಳ ಕರ್ತವ್ಯಗಳ ಅನುಷ್ಠಾನಕ್ಕೆ ತರದೆ, ಪ್ರಾರಂಭ ಮಾಡದೆ, ಪುರುಷ ಮನುಷ್ಯನು ನೈಷ್ಕರ್ಮ್ಯಂ ಅಶ್ನುತೆ. ನೈಷ್ಕರ್ಮ್ಯಂ ನಿಷ್ಕಾಮ ಕರ್ಮವನ್ನ, ಕರ್ಮಗಳ ಫಲದಿಂದ ದೂರವಾಗುವುದು, ನೈಷ್ಕರ್ಮ್ಯವನ್ನ ನ ಅಶ್ನುತೆ ಹೊಂದುವುದಿಲ್ಲ. ಅಶ್ನುತೆ ಅಂದ್ರೆ ಪಡೆಯುತ್ತಾನೆ, ನ ಅಶ್ನುತೆ ಹೊಂದಿಯುವುದಿಲ್ಲ, ಪಡೆಯುವುದಿಲ್ಲ. ಕರ್ಮಗಳನ್ನ ಪ್ರಾರಂಭಿಸದೇ ಇರುವುದರಿಂದ, ಕರ್ಮಗಳನ್ನ ಮುಟ್ಟುವುದೇ ಇಲ್ಲ, ಕರ್ಮಗಳನ್ನು ಪ್ರಾರಂಭಿಸುವುದೇ ಇಲ್ಲ, ಅದರಿಂದ ಕರ್ಮಗಳ ಅನಾರಂಭಿ ಪ್ರಾರಂಭ ಮಾಡದೇ ಇರುವುದರಿಂದ ಮನುಷ್ಯ ನೈಷ್ಕರ್ಮ್ಯಂ ನ ಅಶ್ನುತೆ. ನೈಷ್ಕರ್ಮ್ಯಂ ಕರ್ಮದ ಪ್ರತಿಕ್ರಿಯೆಯಿಂದ, ಬಂಧನದಿಂದ ಬಿಡುಗಡೆ, ನಿಷ್ಕರ್ಮತೆಯನ್ನು, ಕರ್ಮದ ಫಲ ಬೇಡ ಅಂತೇನು ಹೇಳ್ತಾ ಇದೆಯಾ ಆ ರೀತಿಯಲ್ಲಿ ಒಂದು ಆ ನಿಷ್ಕಾಮ ಕರ್ಮತೆಯನ್ನ ಅದರಿಂದ ಪಡೆಯಲು ಸಾಧ್ಯವಿಲ್ಲ. ನ ಅಶ್ನುತೆ ಪಡೆಯುವುದಿಲ್ಲ. ಕರ್ಮನೇ ಪ್ರಾರಂಭ ಮಾಡದಿದ್ರೆ ಹೇಗೆ, ಮಾಡಿದ ಮೇಲೆ ಮುಂದೆ ಅದರ ಫಲ ಅಥವಾ ಫಲಾಪೇಕ್ಷೆ ಅದೆಲ್ಲ ಮುಂದಿನದು. ಆದ್ರೆ ಕರ್ಮವನ್ನೇ ಪ್ರಾರಂಭಿಸಿದ್ರೆ ಪುರುಷನಿಗೆ, ಆ ಮನುಷ್ಯನಿಗೆ ನೈಷ್ಕರ್ಮ್ಯ ಅನ್ನೋದು ಪ್ರಾಪ್ತವಾಗುವುದಿಲ್ಲ, ನಿಷ್ಕಾಮತೆ ಪ್ರಾಪ್ತವಾಗುವುದಿಲ್ಲ. ನಚ ಸನ್ಯಾಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ಚ ಮತ್ತು ಸನ್ಯಾಸನಾತ್, ಸನ್ಯಾಸಂ ಸನ್ಯಾಸ ಅದೇ ವಿರಕ್ತಿ, ಸನ್ಯಾಸನಾತ್ ಸನ್ಯಾಸನಾತ್ ವಿರಕ್ತಿಯಿಂದ, ತ್ಯಾಗದಿಂದ, ವಿರಕ್ತಿಯಿಂದ ಕೂಡ ಸಿದ್ಧಿಂ ನ ಸಮಧಿಗಚ್ಚತಿ ಸಿದ್ಧಿಯನ್ನು ಹೊಂದುವುದಿಲ್ಲ. ವಿರಕ್ತಿ ಬೇಕು, ವೈರಾಗ್ಯ ಬೇಕು, ಆದ್ರೆ ಕಾರ್ಯವೇ ಮಾಡುವುದಿಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ ಬಿಟ್ರೆ ಹೇಗೆ? ವಿರಕ್ತಿ, ನನಗೆ ಜ್ಞಾನ ಬೇಡ, ನನಗೇನು ಬೇಡ, ಸನ್ಯಾಸಿ ಆಗಿಬಿಡ್ತಾ ಇದ್ದೇನೆ, ನನಗೆ ಯಾವ ಕರ್ಮ ಕರ್ತವ್ಯ ಬೇಡ, ಯಾವ ಒಂದು ಲೇಪವೂ ಬೇಡ, ಪಾಪದ ಲೇಪವೂ ಬೇಡ, ಯಾವುದೂ ಬೇಡ, ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಅದು ಸರಿಯಲ್ಲ ಅಂತ ಕೃಷ್ಣ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಒಂದು ಪ್ರಾಕ್ಟಿಕಲ್ ಥಾಟ್ಸ್ ಇದ್ದಂತೆ ಇಲ್ಲಿ ಜಗತ್ತಿನಲ್ಲಿ, ಈ ಜಗತ್ತಿನಲ್ಲಿ ಈಗಿನ ಒಂದು ಆಧುನಿಕ ಯುಗಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದದ್ದು. ಕೃಷ್ಣ ಹೇಳಿದಾನೆ, ಕಾರ್ಯ ಮಾಡಿದರೆ ಅವೆಲ್ಲ ಅದರ ಲೇಪನೂ ಬೇಡ, ಬಂಧನ ಲೇಪನೂ ಬೇಡ, ಸನ್ಯಾಸ ವಿರಕ್ತಿ ಭಾವ ಬೇಡ, ಸಂಸಾರವೇ ಬೇಡ, ವಿರಕ್ತಿ ಬೇಕು ಅಂತಂದ್ರೆ ಅದು ಸರಿಯಲ್ಲ. ಸನ್ಯಾಸನಾತೇವಂ ಅದೇ ಹೇಳ್ತಾರೆ, ಈ ಸನ್ಯಾಸದಿಂದ, ವಿರಕ್ತಿಯಿಂದ ಸಿದ್ಧಿಂ ನ ಸಮಧಿಗಚ್ಚತಿ ಸಿದ್ಧಿಯನ್ನು ಹೊಂದಲಾರ. ಸಂಸಾರದಲ್ಲಿ ಇದ್ದುಕೊಂಡೇ ಸಾಧನೆಯನ್ನ ಮಾಡ್ಬೇಕು. ಅದನ್ನೇ ಕೃಷ್ಣ ಇಲ್ಲಿ ಹೇಳೋದು. ಎಲ್ರು ಕರ್ತವ್ಯ ಬಿಟ್ಕೊಟ್ಟು ಕುತ್ಕೊಂಡ್ಬಿಟ್ರೆ ಹೇಗೆ? ಜಗತ್ ಹೇಗೆ ನಡೀತಾ ಇದೆ? ಜಗತ್ತು ದಿನನಿತ್ಯದ ಕರ್ಮ ಕರ್ತವ್ಯ ಅವರು ಮಾಡ್ಲೇಬೇಕು, ಅದು ಅತ್ಯಂತ ಮಹತ್ವವಾದದ್ದು. ಅದನ್ನೇ ಮುಂದೆ ಬಸವಣ್ಣವರೆಲ್ಲ ಹೇಳಿದ್ರೆ, ಕಾಯಕವೇ ಕೈಲಾಸ. ನಮ್ಮ ದಿನನಿತ್ಯದ ಕರ್ತವ್ಯನ ಬಿಟ್ಟುಕೊಂಡು ಪೂಜೆ, ಸನ್ಯಾಸ, ಒಂದು ವಿರಕ್ತಿಯಲ್ಲಿ ತೊಡ್ಕೊಂಡ್ಬಿಟ್ರೆ ಅದು ಯೋಗ್ಯವಲ್ಲ. ದಿನನಿತ್ಯದ ಕರ್ತವ್ಯ ಎಲ್ಲರಿಗೂ ಅದೇ ಧರ್ಮ,
ಅವರವರ ಕರ್ತವ್ಯವನ್ನು ಪೂರೈಸುವುದೇ ಒಂದು ಧರ್ಮ ಕರ್ತವ್ಯ. ಅದನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಕಾಮ ಕರ್ಮದಿಂದ ಮಾಡಿದರೆ ಅದರಲ್ಲಿ ಫಲ ಸಿಗ್ತಾ ಇದೆ. ಅದರ ಒಂದು ಸಾಧನೆ ಪ್ರಾಪ್ತವಾಗ್ತದೆ, ಸಾಧನೆಯಿಂದ ಸಿದ್ಧಿ ಪ್ರಾಪ್ತವಾಗ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ಮಣಾಂ ಅನಾರಂಭೈ ಪುರುಷಃ ನೈಷ್ಕರ್ಮ್ಯಂ ನ ಅಶ್ನುತೆ. ಕರ್ಮಣಾಂ ಅನಾರಂಭೈ, ಕರ್ಮಗಳ ಕರ್ತವ್ಯಗಳ ಆರಂಭ ಮಾಡದೇ ಇರುವುದರಿಂದ, ಬಿಟ್ಟು ಬಿಡುವುದರಿಂದ ನೈಷ್ಕರ್ಮ್ಯವನ್ನ ಮನುಷ್ಯ ಹೊಂದಲಾರನು. ಆ ಕರ್ಮದ ಬಂಧನದಿಂದ ಬಿಡುಗಡೆ ಆಗ್ತಾ ಇದ್ದಾರೆ, ಕರ್ಮವೇ ಬೇಡ ಅಂತ ಅದು ಸರಿಯಲ್ಲ. ನ ಚ ಸನ್ಯಾಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ಮತ್ತು ಸನ್ಯಾಸನ ವಿರಕ್ತಿಯಿಂದಲೂ ಕೂಡ ಸಿದ್ಧಿಯನ್ನು ಹೊಂದಲಾರ, ಸಾಧನೆಯನ್ನ ಸಿದ್ಧಿಯನ್ನ ಪಡೆಯಲಾರ, ಯಶಸ್ಸನ್ನ ಪಡೆಯಲಾರ. ವಿರಕ್ತಿಯಿಂದ ನಾನು ಎಲ್ಲ ಬಿಟ್ಟು ಬಿಡ್ತಾ ಇದ್ದೇನೆ, ವಿರಕ್ತಿ ನಾನು ಮಾಡ್ಕೊಂಡಿದ್ದೇನೆ, ನನಗೆ ಭಗವಂತನ ಪ್ರಾಪ್ತಿ ಆಗ್ತಾ ಇದೆ, ಸನ್ನಿಧಿ ಪ್ರಾಪ್ತವಾಗ್ತಾ ಇದೆ ಅನ್ನೋದು ಅದು ಸಾಧ್ಯವಿಲ್ಲ. ನಿನ್ನ ಕರ್ತವ್ಯವನ್ನು ಪೂರೈಸಬೇಕು. ಅವನು ಹೇಳ್ತಾ ಇದ್ದಾನಲ್ಲ ಈಗ ಅರ್ಜುನ, ನನಗೆ ಯಾಕೆ ಬೇಕು ಯುದ್ಧ, ಈ ಘೋರ ಯುದ್ಧದಲ್ಲ ಯಾಕೆ ತೊಡಗಿಸ್ತಾ ಇದ್ದೀಯಾ? ನನಗೆ ಹೇಳಿದ್ದೀಯಲ್ಲ ನೀನು ಜ್ಞಾನ ಯೋಗದಿಂದ ಅಂತ, ನಾನು ವಿರಕ್ತಿಯಿಂದ ಹೊಂದಿ ನಾನು ಸ್ಥಿತಪ್ರಜ್ಞನಾಗಿ ತಪಸ್ಸಿನಲ್ಲಿ ತೊಡ್ಕೊಂಡ್ ಬಿಡ್ತಾ ಇದ್ದೇನೆ, ಅದು ಯೋಗ್ಯವಲ್ಲ. ನೀನು ಕ್ಷತ್ರಿಯ, ಈಗ ನೀನು ಕರ್ತವ್ಯವನ್ನ ಮಾಡ್ಲೇಬೇಕು. ನೀನು ಅನ್ಯಾಯವನ್ನ ಪ್ರತಿಭಟಿಸಬೇಕು, ಪ್ರಜೆಗಳನ್ನು ರಕ್ಷಿಸಬೇಕು, ಇದು ನಿನ್ನ ಕರ್ತವ್ಯ. ಅದನ್ನು ಮತ್ತೆ ಇಲ್ಲಿ ಎಚ್ಚರಗೊಳಿಸ್ತಾ ಇದ್ದಾನೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಲೇಬೇಕು. ಪದ್ಮಪತ್ರ ಮೀಮಾಂಸ ಅಂತ ಇನ್ನೊಂದು ಕಡೆಗೆ ಹೇಳ್ತಾ ಇದ್ದಾರೆ, ಅದೇ ಕಮಲದ ತಾವರೆ ಅಂತಿರ್ಬೇಕು. ಸರೋವರದ ನೀರು ಇದ್ರೂ ಕೂಡ ನೀರಿನಲ್ಲಿ ಅಂಟಿಕೊಳ್ಳುವುದಿಲ್ಲ. ಆ ರೀತಿ ಸಂಸಾರದಲ್ಲಿದ್ದು ಕೂಡ ಅಂಟಿಕೊಳ್ಳದೆ ದಿನನಿತ್ಯದ ಕಾರ್ಯಕ್ರಮ, ನಮ್ಮ ಕರ್ತವ್ಯಗಳನ್ನು ಪೂರೈಸಬಹುದೇ, ಅದು ಮಹತ್ವ. ಅದನ್ನ ಒಂದು ಕರ್ತವ್ಯ ಅಂತ ಮಾಡ್ಕೊಳ್ತಾ ಹೋದ್ರೆ ಅದರಲ್ಲಿ ಸಿದ್ಧಿಯನ್ನ ಪಡಿತಾ ಇದೆಯಾ? ಅದನ್ನ ಬಿಟ್ಬಿಟ್ರೆ ವಿರಕ್ತಿಯಿಂದ ಸಿದ್ಧಿಯನ್ನ ಪಡೆಯಲಾರ ಅಂತ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಹೃದಯ ಪರಿಶುದ್ಧವಾಗಿದ್ದುಕೊಂಡು ಪ್ರಾಮಾಣಿಕತೆಯಿಂದ ಕೆಲಸವನ್ನ, ಕರ್ತವ್ಯವನ್ನ ಪೂರೈಸಿದರೆ ಪರಮಾತ್ಮ ಖಂಡಿತವಾಗಿ ಒಲಿತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳಿಕೊಟ್ಟಿದ್ದಾನೆ. 5ನೇ ಶ್ಲೋಕ ನೋಡ್ರಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿರ್ಜೈ ಗುಣೈಃ. ನಹಿ ಕಶ್ಚಿತ್ ಕ್ಷಣಂ ಅಪಿ ಜಾತು ತಿಷ್ಠತಿ ಅಲ್ಲಿ ಬಿಡಿಸ್ಬೇಕು, ಅಕರ್ಮ ಕೃತ್ ಕಾರ್ಯತೆ ಹಿ ಅವಶಃ ಅಲ್ಲಿ ಬಿಡಿಸುವುದು, ಕರ್ಮ ಸರ್ವಃ ಪ್ರಕೃತಿಜೈಹಿ ಗುಣೈಹಿ. ಕಶ್ಚಿತ್ ಅಂದ್ರೆ ಯಾರೊಬ್ಬರು, ಯಾರೇ ಆಗ್ಲಿ ಅವರು, ಯಾರೇ ಮನುಷ್ಯರಲ್ಲಿ, ಅವರು ಅಕರ್ಮಕೃತ್ ಕೆಲಸ ಮಾಡದೆ, ಕರ್ಮಕೃತ್ ಅಂದ್ರೆ ಕೆಲಸ ಮಾಡುವ, ಅಕರ್ಮಕೃತ್ ಕೆಲಸ ಮಾಡದೇ ಇರುವನಾಗಿ ಕ್ಷಣಮಪಿ ಜಾತು ತಿಷ್ಠತಿ, ಕ್ಷಣಮಪಿ ಒಂದು ಕ್ಷಣ ಕೂಡ, ಜಾತು ಇದು ಎಂದಿಗೂ ಅಂತ ಹೇಳಿದಂತೆ ಯಾವುದೇ ಕಾಲದಲ್ಲಿ, ಇದೊಂದು ಅವ್ಯಯ. ಎಂದಿಗೂ ಯಾವ ಕಾಲದಲ್ಲೇ ಆಗ್ಲಿ ಯಾರೊಬ್ಬರು ಕೂಡ ಒಂದು ಕ್ಷಣ ಕೂಡ ಕಾರ್ಯ ಮಾಡದೆ, ಕರ್ತವ್ಯ ಮಾಡದೆ, ಕಾರ್ಯ ಮಾಡದೆ ನಹಿ ತಿಷ್ಠತಿ ನಿಲ್ಲಲಾರ, ಇರಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷಣದಲ್ಲಿ ಒಂದೊಂದು ಕಾರ್ಯದಲ್ಲಿ ನಿರತರಾಗಿರ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಕಾರ್ಯ ಮಾಡ್ತಾನೆ ಇರ್ತಾ ಇದ್ದಾರೆ ಈ ಲೋಕದಲ್ಲಿ. ಅದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಕಶ್ಚಿತ್ ಯಾರೊಬ್ಬರು ಕೂಡ ಕ್ಷಣಮಪಿ ನಹಿ ತಿಷ್ಠತಿ ಅಕರ್ಮಕ, ಎಂದಿಗೂ ಒಂದು ಕ್ಷಣ ಕೂಡ ಕಾರ್ಯ ಮಾಡದೇ ಇರುವುದಿಲ್ಲ. ಈ ಉಸಿರಾಟ ಕೂಡ ಒಂದು ಕಾರ್ಯ ಅಂತ, ನಾವು ಜೀವಂತವಾಗಿದ್ದೇವೆ ಅಂದ್ಮೇಲೆ ಅದು ಉಸಿರಾಟ ಕೂಡ ಒಂದು ಕಾರ್ಯ, ಅದು ಒಂದು ಕರ್ತವ್ಯವೇ. ಒಂದು ಕ್ಷಣ ಕೂಡ ಕರ್ತವ್ಯ ಮಾಡದೇ ಇರಲಾರ, ಅದನ್ನು ಸರಿಯಾಗಿ ನಿರ್ವಹಿಸಬೇಕು. ಅದು ಒಂದು ಕರ್ತವ್ಯವೇ ಅಂತ, ಅದು ಕೂಡ ಒಂದು ಈ ಜಗತ್ತಿನಲ್ಲಿ ಹುಟ್ಟಿ ಬಂದ್ಮೇಲೆ ಅದು ಒಂದು ಕರ್ಮ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಕರ್ಮ ಮಾಡದೇ ಇರಲಿ ಸಾಧ್ಯ ಇಲ್ಲ. ನಹಿ ತಿಷ್ಠತಿ ಕಾರ್ಯತೆ ಸರ್ವಾಹ ಕರ್ಮ ಅವಶಃ ಪ್ರಕೃತಿಜೈಹಿ ಗುಣೈಹಿ. ಸರ್ವಃ ಎಲ್ಲರೂ ಪ್ರಕೃತಿಜೈಹಿ ಗುಣೈಹಿ ಪ್ರಕೃತಿಯಿಂದ ಉಂಟಾದ ಗುಣಗಳಿಂದ, ಅವಶಃ ಆಧೀನರಾಗಿ, ವಶವರ್ತಿಗಳಾಗಿ, ಆಧೀನರಾಗಿ, ಕಾರ್ಯತೆ ಸರ್ವಃ ಕರ್ಮ ಎಲ್ಲರೂ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಕರ್ಮ ಕಾರ್ಯತೆ ಎಲ್ಲರೂ ಒಂದೊಂದು ಕಾರ್ಯದಲ್ಲಿ ತೊಡಗಿರ್ತಾ ಇದ್ದಾರೆ. ಪ್ರಕೃತಿಯಿಂದ ಉಂಟಾದ ಗುಣಗಳಿಂದಾಗಿ ಎಲ್ಲರೂ ಅದಕ್ಕೆ ಅಧೀನವಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ.
ಮತ್ತೆ ಇಲ್ಲಿ ಪ್ರಕೃತಿ ಇದು ಮತ್ತೆ ಸಾಂಖ್ಯರ ವಿಚಾರ. ಪ್ರಕೃತಿ ಪುರುಷ, ಪ್ರಕೃತಿಯಿಂದ 3 ಗುಣಗಳು ಇಲ್ಲಿ ಬರ್ತಾ ಇವೆ, ತತ್ವಗಳು ಸತ್ವ ರಜಸ್ ತಮಸ್ ಅಂತ. ಆ ಗುಣಗಳಿಗೆ ಅಧೀನರಾಗಿ, ಆ ತ್ರಿಗುಣಗಳಿಗೆ ಅಧೀನರಾಗಿ ಎಲ್ರು ಒಂದೊಂದು ಕಾರ್ಯದಲ್ಲಿ ತೊಡಗಿರ್ತಾ ಇದ್ದಾರೆ. ಪ್ರಕೃತಿ ಪುರುಷರ ಒಂದು ಸಮಾಗಮದಿಂದ ಸೃಷ್ಟಿ ಆಗ್ತಾ ಇದೆ. ಆ ಒಂದು ಏರಿಳಿತದಿಂದ, ತತ್ವಗಳ ಏರಿಳಿತದಿಂದ ಆ ಒಂದು ಗುಣಗಳು ಹುಟ್ಟುಕೊಳ್ತಾ ಇವೆ, ಸ್ವಭಾವಗಳು ಹುಟ್ಟುಕೊಳ್ತಾ ಇವೆ ಅಂತ ಸಾಂಖ್ಯರಲ್ಲಿ ಹೇಳ್ತಾ ಇದ್ದಾರೆ. ಆ ಸಾಂಖ್ಯ ತತ್ವ ಕೂಡ ಬಹಳ ಪುರಾತನವಾದದ್ದು. ಅದರ ಒಂದು ವಿಚಾರ ಇಲ್ಲಿ ಪ್ರಕೃತಿಯಿಂದ ಉಂಟಾಗಿವೆ ಈ ಗುಣಗಳು. ಆ ಗುಣಗಳಿಂದಾಗಿ ಅಧೀನರಾಗಿ ಎಲ್ಲರೂ ಕರ್ಮ ಮಾಡ್ತಾ ಇದ್ದಾರೆ. ಆಯಾ ಗುಣಗಳ ಸ್ವಭಾವಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿರ್ತಾ ಇದ್ದಾರೆ. ತಮ್ಮ ತಮ್ಮ ಕರ್ತವ್ಯ ಮಾಡಲೇಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತ್. ಕೆಲಸ ಮಾಡದೆ ಒಂದು ಕ್ಷಣ ಕೂಡ ಇರಲಾರರು, ಎಲ್ರು ಒಂದೊಂದು ಕಾರ್ಯದಲ್ಲಿ ತೊಡಗೇ ಇರ್ತಾ ಇದ್ದಾರೆ. ಅದಕ್ಕೆ ಈ ಕರ್ತವ್ಯದ ಪ್ರಮುಖತೆಯನ್ನ, ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಒತ್ತಿ ಒತ್ತಿ ಕೃಷ್ಣ. ಪ್ರತಿಯೊಬ್ಬರು ಒಂದೊಂದು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿರ್ಬೇಕು. ಕಾರ್ಯ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ತಮ್ಮ ಕರ್ತವ್ಯ ಅದೇ ಮಹತ್ವವಾದದ್ದು. ಡ್ಯೂಟೀಸ್ ಡೈಟಿ, ವರ್ಕ್ ಈಸ್ ವರ್ಷಿಪ್ ಅಂತದೇ ಸಾಕಷ್ಟು ನುಡಿಗಳನ್ನ ನೋಡ್ತಾ ಇದ್ದೇವೆ ನಾವು, ಮಹಾತ್ಮರೆಲ್ಲರೂ ಹೇಳಿದ್ದಲ್ಲ. ಅದಕ್ಕಂದ್ರೆ ಕರ್ತವ್ಯ ಬಹಳ ಮಹತ್ವವಾದದ್ದು. ಭಗವಂತರ ಸಾಕ್ಷಾತ್ಕಾರಾಗಿ ಸನ್ಯಾಸ ಬೇಕು ಅಂತ ಏನಿಲ್ಲ. ದಿನನಿತ್ಯದ ಕರ್ತವ್ಯದಲ್ಲಿ ಇದ್ದುಕೊಂಡೇ ನಾವು ಸಿದ್ಧಿಯನ್ನ ಪಡೆಯಬಹುದು. ಮುಂದೆ ಅದನ್ನು ಜನಕರಾಜನ ಉದಾಹರಣೆ ಕೊಡ್ತಾ ಇದ್ದಾರೆ. ಜನಕರಾಜ ರಾಜ್ಯವನ್ನ ಆಳ್ತಾ ಎಲ್ಲ ಕಾರ್ಯಗಳನ್ನು ಪೂರೈಸ್ತಾ ಅವನು ಸಿದ್ಧಿಯನ್ನ, ಮೋಕ್ಷವನ್ನ ಪಡೆದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕರ್ಮಯೋಗದ ಬಗ್ಗೆ ಇಲ್ಲಿ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾನೆ. ನಿಷ್ಕಾಮ ಕರ್ಮಯೋಗ, ಕರ್ತವ್ಯ ಎಲ್ಲರಿಗೂ ಪ್ರಧಾನವಾದದ್ದು, ಮಾಡಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತ್ ಕಾರ್ಯತೆ ಹವಶ ಕರ್ಮ ಸರ್ವ ಪ್ರಕೃತಿ ಜೈಹಿ ಗುಣೈಹಿ ಸರ್ವಃ. ಎಲ್ರು ಒಂದೊಂದು ತಮ್ಮ ತಮ್ಮ ಕರ್ತವ್ಯವನ್ನು ಪೂರೈಸಲೇಬೇಕು. ಕರ್ತವ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ. 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಕರ್ಮ ಇಂದ್ರಿಯಾಣಿ ಸಂಯಮ್ಯ ಯಹ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯ ಅರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸಹ ಉಚ್ಯತೆ. ಮತ್ತೆ ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯಹ ಯಾವನು, ಯಾವ ಮನುಷ್ಯ ಕರ್ಮೇಂದ್ರಿಯಾಣಿ ಸಂಯಮ್ಯ, ಕರ್ಮೇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು, ಸಂಯಮ್ಯ ಸಂಯಮಗೊಳಿಸಿ, ನಿಯಂತ್ರಿಸಿ. ಕರ್ಮೇಂದ್ರಿಯಗಳು ಅಂದ್ರೆ ಕೆಲಸ ಮಾಡುವಂತಹ ಇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಅದೆಲ್ಲ ಬರ್ತಾ ಇದೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಕೈ, ಕಾಲು ಇವೆಲ್ಲ ಬರ್ತಾ ಇವೆ ಇದರಲ್ಲಿ. ಆ ಕರ್ಮೇಂದ್ರಿಯಗಳೇನಿವೆ ಅವುಗಳನ್ನ ಸಂಯಮ ಮಾಡಿ, ಕರ್ಮೇಂದ್ರಿಯಗಳನ್ನ ನಿಗ್ರಹಿಸಿ. ಯಹ ಇಂದ್ರಿಯ ಅರ್ಥಾನ್ ಮನಸಾ ಸ್ಮರನ್ ಆಸ್ತೆ. ಇಂದ್ರಿಯ ಅರ್ಥಾನ್, ಇಂದ್ರಿಯಗಳ ವಿಷಯಗಳನ್ನ, ಅರ್ಥ ಅಂದ್ರೆ ಆಬ್ಜೆಕ್ಟ್, ಇಂದ್ರಿಯಗಳ ವಿಷಯಗಳನ್ನ ಮನಸಾ ಸ್ಮರನ್, ಮನಸ್ಸಿನಿಂದ ಸ್ಮರಿಸುತ್ತಾ, ಆಸ್ತೆ ಇರುತ್ತಾನೆ. ಕರ್ಮೇಂದ್ರಿಯಗಳಿಂದ ಸಂಯಮನ ಮಾಡದಂತ ಮಾಡಿ, ಆದ್ರೆ ಮನಸ್ಸಿನಿಂದ, ಜ್ಞಾನೇಂದ್ರಿಯಿಂದ ಮನಸ್ಸಿನಿಂದ ಇಂದ್ರಿಯಗಳ ವಿಷಯಗಳನ್ನ ಯಾರು ಸ್ಮರಿಸ್ತಾ ಇದ್ದಾರೆ, ಅದರಲ್ಲಿ ಮಗ್ನರಾಗಿರ್ತಾ ಇದ್ದಾರೆ, ಅದರಲ್ಲಿ ತಲ್ಲೀನರಾಗಿರ್ತಾ ಇದ್ದಾರೆ. ವಿಮೂಢಾತ್ಮ, ಅವನು ವಿಮೂಢಾತ್ಮ ನೆನೆಸ್ಕೊಳ್ತಾ ಇದ್ದಾನೆ, ಮೂರ್ಖನಾದ ವ್ಯಕ್ತಿ ಎನಿಸ್ತಾ ಇದ್ದಾನೆ. ವಿಮೂಢಾತ್ಮ, ಅವನು ವಿಮೂಢನಾದವನಾಗಿ ಸಹ ಮಿಥ್ಯಾಚಾರ ಉಚ್ಯತೆ, ಅವನು ಮಿಥ್ಯಾಚಾರಿ ಎಂದು ಹೇಳಲ್ಪಡುತ್ತಾನೆ. ಉಚ್ಯತೆ ಹೇಳಲ್ಪಡುತ್ತಾನೆ, ಕರೆಯಲ್ಪಡುತ್ತಾನೆ. ಅವನು ಮಿಥ್ಯಾಚಾರಿ ಅಂತ ಹೇಳ್ತಾ ಇದ್ದಾರೆ. ಢೋಂಗಿ ಅಂತ, ಒಳಗೊಂದು ಹೊರಗೊಂದು ಈ ರೀತಿಯ ವಿಚಾರ ಇಟ್ಟವನು. ಮೇಲೆ ಕರ್ಮಕ್ಕಲ್ಲಿ ಎಲ್ಲ ಆಚರಣೆಯಲ್ಲಿ ತೋರಿಸುವುದು, ಇಂದ್ರಿಯಗಳನ್ನು ನಿಯಂತ್ರಿಸಿದಂತೆ. ಆದ್ರೆ ಒಳಗೆ ಮನಸ್ಸಿನಿಂದ ಮತ್ತೆ ಇಂದ್ರಿಯಗಳ ಕಡೆಗೆ ಆಲೋಚನೆ ಮಾಡ್ತಾ ಇದ್ರೆ, ಇಂದ್ರಿಯಗಳ ಒಂದು ಚಾಪಲ್ಯಕ್ಕೆ ಒಳಗಾದವನಾಗಿ, ಅವುಗಳ ಮೇಲೆ ನಿಯಂತ್ರಣ ಇಲ್ಲದೆ ಇರುವವನಾಗಿ, ಜ್ಞಾನೇಂದ್ರಿಯಗಳ ಮೇಲೆ ಮನಸ್ಸಿನಿಂದ ಇಂದ್ರಿಯ ಸುಖಗಳನ್ನ ಅನುಭವಿಸ್ತಾ, ಇಂದ್ರಿಯ ವಿಷಯಗಳನ್ನ, ಅರ್ಥಾನ್ ಅದೇ ವಿಷಯಗಳನ್ನ, ಕಣ್ಣು, ಕಿವಿ, ಮೂಗು, ನಾಲಿಗೆದ್ರಿಂದ ಅವುಗಳ ವಿಷಯಗಳನ್ನ, ಅವುಗಳ ರೂಪ, ರಸಗಂಧ, ಸ್ಪರ್ಶ, ಶಬ್ದ ಏನಿವೆ ಆ ವಿಷಯಗಳನ್ನ, ಅರ್ಥಗಳನ್ನ
ಅವನ್ನ ಅನುಭವಿಸ್ತಾ, ಅವನ್ನೇ ಸ್ಮರಿಸ್ತಾ, ಅವನ್ನೇ ಧ್ಯಾನ ಮಾಡ್ತಾ ಇದ್ರೆ ಅವನು ವಿಮೂಢಾತ್ಮನೆನಿಸ್ತಾ ಇದ್ದಾನೆ, ಅವನು ಮೂರ್ಖನಾಗ್ತಾ ಇದ್ದಾನೆ ಮತ್ತು ಅವನು ಮಿಥ್ಯಾಚಾರಿಯಾಗಿ ಅಂತ ಅನಿಸಲ್ಪಡ್ತಾ ಇದ್ದಾನೆ. ಮಿಥ್ಯಾಚಾರಿ, ಮಿಥ್ಯಾ ಅಂದ್ರೆ ಸುಳ್ಳು, ಸುಳ್ಳು ವರ್ತನೆ ಮಾಡುವ, ಒಳಗೊಂದು ಹೊರಗೊಂದು ಢೋಂಗಿ ಅಂತ ಹೇಳ್ತಾ ಇದ್ದೀವಿ. ಆ ರೀತಿಯಾಗಿ ನಟನೆ, ಕೃತ್ರಿಮತೆ ಅವನಲ್ಲಿ ತುಂಬಿರ್ತಾ ಇದೆ. ಮೇಲೆ ಮೇಲೆ ತೋರಿಸುವುದು, ಕಾಲುಗಳಿಂದ ತಪಸ್ ಮಾಡದಂತೆ, ಕೈಗಳಿಂದ ಎಲ್ಲಾ ವೃತ ಮಾಡದಂತೆ ಮಾಡುವುದು, ಆದ್ರೆ ಮನಸ್ಸು ಮಾತ್ರ ಯಾವಾಗಲೂ ವಿಷಯ ಸುಖಗಳ ಕಡೆಗೆ ಆಕರ್ಷಿಸಲ್ಪಡ್ತಾ ಇದ್ರೆ ಅವನು ಮಿಥ್ಯಾಚಾರಿ ಆಗ್ತಾ ಇದ್ದಾನೆ. ಅದಕ್ಕಾಗಿ ಶುದ್ಧ ಅಂತಃಕರಣ ಉಳ್ಳವನಾಗಿ, ಮನಸ್ಸು ಪರಿಶುದ್ಧ ಉಳ್ಳವನಾಗಿ, ಎಲ್ಲ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯ ಎಲ್ಲವನ್ನ ನಿಯಂತ್ರಣಗೊಳಿಸಿದಾಗ ಮನಸ್ಸು ಪರಿಶುದ್ಧವಾಗ್ತಾ ಇದೆ. ಆ ಮನಸ್ಸನ್ನ ಮೊದಲು ನಿಯಂತ್ರಿಸಿಕೊಳಿಸ್ಬೇಕು ಅಂತ ಮುಂದೆ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಆದ್ರೆ ಯಾವನು ಮನಸ್ಸನ್ನ ಮೇಲೆ ನಿಯಂತ್ರಣ ಸಾಧಿಸುವುದಿಲ್ಲ ಅವನು ಮಿಥ್ಯಾಚಾರಿ, ಅವನು ಒಂದು ಬರೀ ಸೋಗು ಹಾಕಿದಂತೆ ಒಂದು ಢೋಂಗಿ ಆಚರಣೆ ಮಾಡದಂತ ಆಗ್ತಾ ಇದೆ. ಅದು ಸರಿಯಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೀನು ಮನಸ್ಸಿನಿಂದಲೂ ಕೂಡ ಆ ಒಂದು ಇಂದ್ರಿಯಗಳ ಸುಖಗಳ ಲೋಭವನ್ನ ತ್ಯಜಿಸ್ಬೇಕು, ಅದರ ಮೇಲೆ ನಿಯಂತ್ರಣ ಮಾಡಿಕೊಳ್ಬೇಕು. ಆಗ ನೀನು ನಿನ್ನ ಗುರಿಯನ್ನ ಮುಖ್ಯಕ್ಕೆ ಸಾಧ್ಯ. ಅದನ್ನೇ ಮುಂದುವರೆದು ಹೇಳ್ತಾ ಇದ್ದಾನೆ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ ಆರಭ್ಯತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಮಸಕ್ತಃ ಸ ವಿಶಿಷ್ಯತೆ. ಹಾಗಾದ್ರೆ ಯಾರು ಸರಿಯಾದ ಸಾಧಕ ಅಂತ ಇದ್ರ ಮುಂದೆ ಹೇಳ್ತಾ ಇದ್ದಾನೆ. ಯಹತು ಇಂದ್ರಿಯಾಣಿ, ಯಸ್ತ್ವಿಂದ್ರಿಯಾಣಿ ಅಂತ ಆಗಿದೆ, ಯಹತು ಅಲ್ಲಿ ಬಿಡಿಸ್ಬೇಕು. ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮ ಇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸಹ ವಿಶಿಷ್ಯತೆ. ಯಾವನು ಇಂದ್ರಿಯಾಣಿ, ಈ ಇಂದ್ರಿಯಗಳನ್ನು ಮನಸಾ ನಿಯಮ್ಯ, ಮನಸ್ಸಿನಿಂದ ಮನಃಪೂರ್ವಕವಾಗಿ ನಿಯಂತ್ರಿಸಿ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಕರ್ಮೇಂದ್ರಿಯೈ ಆರಭತೆ, ಕರ್ಮೇಂದ್ರಿಯಗಳಿಂದ ಪ್ರಾರಂಭಿಸ್ತಾ ಇದ್ದಾನೆ. ಯಾವನು ತನ್ನ ಮನಸ್ಸನ ಮೇಲೆ ನಿಯಂತ್ರಣ ಇಟ್ಟುಕೊಂಡು, ಯಹತು ಇಂದ್ರಿಯಾಣಿ ಮನಸಾ ನಿಯಮ್ಯ, ಯಾವನು ಮನಸ್ಸಿನಿಂದ ಇಂದ್ರಿಯಗಳನ್ನ ನಿಯಂತ್ರಿಸಿ ಕರ್ಮೇಂದ್ರಿಯೈ ತನ್ನ ಕರ್ಮೇಂದ್ರಿಯಗಳಿಂದ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ, ಆರಭತೆ ಪ್ರಾರಂಭಿಸುತ್ತಾನೆ, ಕರ್ಮಯೋಗವನ್ನ ಅಸಕ್ತ ಅನಾಸಕ್ತನಾಗಿ, ಆಸಕ್ತಿಯನ್ನ ಹೊಂದದೆ, ಯಾವುದೇ ಇಚ್ಛೆ ಪ್ರತಿಫಲ ಲೋಭ ಮೋಹವನ್ನ ಹೊಂದದೆ ಕರ್ಮಯೋಗವನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಸಹ ವಿಶಿಷ್ಯತೆ, ಅವನು ವಿಶೇಷ ಎನಿಸ್ಕೊಳ್ತಾ ಇದ್ದಾನೆ, ಅವನು ಸಾಧಕನೆನಿಸ್ತಾ ಇದ್ದಾನೆ, ಅವನು ವಿಶೇಷ, ಅವನು ಉತ್ತಮ, ಅವನು ಶ್ರೇಷ್ಠ. ಅದನ್ನ ಹೇಳ್ತೆ, ಯಾವನು ಮನಸಾ ಇಂದ್ರಿಯಾಣಿ ನಿಯಮ್ಯ, ತನ್ನ ಮನಸ್ಸಿನಿಂದ ಇಂದ್ರಿಯಗಳನ್ನ ನಿಯಂತ್ರಿಸಿ ಕರ್ಮೇಂದ್ರಿಯೈ ತನ್ನ ಕರ್ಮೇಂದ್ರಿಯಗಳಿಂದ ಅವಯವಗಳಿಂದ ಕರ್ಮಯೋಗಂ ಆರಭತೆ ಆಸಕ್ತ, ತನ್ನ ಕರ್ಮಯೋಗವನ್ನ ಅನಾಸಕ್ತನಾಗಿ ಯಾವುದೇ ಒಂದು ಮೋಹ ಇಟ್ಕೊಳ್ಳಾರದೆ ಆರಂಭ ಮಾಡ್ತಾ ಇದ್ದಾನೆ ಅರ್ಜುನನೇ. ಸಹ ವಿಶೇಷತೆ, ಅವನು ವಿಶೇಷ ನೆನೆಸ್ಕೊಳ್ತಾ ಇದ್ದಾನೆ, ಅವನು ಶ್ರೇಷ್ಠ ನೆನೆಸ್ಕೊಳ್ತಾ ಇದ್ದಾನೆ, ಅವನು ಸಾಧಕ ಅಂತ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಅಂದ್ರೆ ನಿಜವಾಗಿ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಟುಕೊಂಡು ಇಂದ್ರಿಯಗಳನ್ನ ನಿಯಂತ್ರಣ ಇಟ್ಟುಕೊಂಡು ಕಾರ್ಯವನ್ನು ಪ್ರಾರಂಭಿಸಿದ್ರೆ ನಿಷ್ಕಾಮ ಕರ್ಮವಾಗಿ ಅಸಕ್ತ, ಅದು ತುಂಬಾ ಮಹತ್ವವಾದದ್ದು, ಅನಾಸಕ್ತನಾಗಿ ಯಾವುದೇ ಅಟ್ಯಾಚ್ಮೆಂಟ್ ಮೋಹ ಇಲ್ಲದೆ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಮೋಹ ಇಲ್ಲದೆ ಕರ್ತವ್ಯವನ್ನು ಪೂರೈಸ್ತಾ ಹೋದ್ರೆ ಅವನು ಸಾಧಕನಾಗ್ತಾ ಇದ್ದಾನೆ, ಅವನು ಶ್ರೇಷ್ಠ ಮನುಷ್ಯ. ಅದನ್ನ ಇಲ್ಲಿ ಹೇಳಿಕೊಟ್ಟಿದ್ದಾನೆ. ಯಸ್ತು ಇಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸಹ ವಿಶಿಷ್ಯತೆ. ಈ ರೀತಿ ಅಂಥವನು ಯೋಗ್ಯ ಸಾಧಕ, ಅದು ಸರಿಯಾದ ಮಾರ್ಗ ಅಂತ ಇಲ್ಲಿ ಹೇಳಿಕೊಟ್ಟಿದ್ದಾನೆ. ಕೃಷ್ಣಾರ್ಪಣಮಸ್ತು.